ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಂತ್ರಿ ಮಾಲಿಂದ ತುಂಬ ಹತ್ತಿರದಲ್ಲಿರೋ ಮಂಟಪ್ ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ ಶಾಪ್ಗೆ ಹೋಗಿದ್ದೆ. ಅಲ್ಲಿಯ ಒಂದು ಐಸ್ ಕ್ರೀಮಿನ ಟೇಸ್ಟ್ ನೋಡೋಣ ಅಂತ. ಅಲ್ಲಿ ಡಿಫ್ರೆಂಟ್ ಆಗಿರೋ ಐಸ್ ಕ್ರೀಮ್ಗಳು ಸಿಗುತ್ತೆ. ಫ್ರೆಂಡ್ಸ್, ನಾನು ಇವತ್ತಿಲ್ಲಿ ರೆಡ್ ವೆಲ್ವೆಟ್ಟು, ಡ್ರೈ ಫ್ರೂಟ್ಸು ಹಾಗೂ ಗೋವಾ ಚಿಲ್ಲಿನ ಟ್ರೈ ಮಾಡಿದೆ. ಸಖತ್ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ನೀವೇನಾದರೂ ಐಸ್ ಕ್ರೀಮ್ ಪ್ರಿಯರಾಗಿದ್ದರೆ ಮಂಟಪ್ ಐಸ್ ಕ್ರೀಮಿಗೆ ಖಂಡಿತ ವಿಸಿಟ್ ಮಾಡಿ. ಇಲ್ಲಿ ಟೇಸ್ಟ್ ನೋಡ್ಬೋದು. ಹಲೋ, ನಮಸ್ತೆ ಸರ್. ನಮಸ್ಕಾರ. ಐಸ್ ಕ್ರೀಮ್ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್. ನೀವೇ ಎಲ್ಲ ರೆಡಿ ಮಾಡೋದಾ? ರೆಡಿ ಮಾಡೋದು ನಾವು ಹೊರಗಡೆಯಿಂದ ತರಿಸ್ತೀವಿ. ಹೌದಾ? ಅಂದ್ರೆ ಇಲ್ಲಿ ಸ್ಪೆಷಾಲಿಟಿ ಅಂದ್ರೆ ಯಾವ್ಯಾವ ಒಂದು ಫ್ಲೇವರ್ ಕಾಂಬಿನೇಷನ್ ನಂದು. ಫ್ಲೇವರ್ ಗಡ್ಬಡ್, ಫಲೂಡ, ಈಗ ಡ್ರೈ ಫ್ರೂಟ್ ತಿಂದ್ರಲ್ಲ ಅದು, ಗಾವಾ ಚಿಲ್ಲಿ, ರೆಡ್ ವೆಲ್ವೆಟ್, ಕೇಕ್ ಎಲ್ಲ ನಾವೇ ಮಾಡ್ತೀವಿ. ಅದೇ ನನ್ಗೆ ಅಂದ್ರೆ ವಿಶೇಷ ಅನ್ಸಿದ್ದು ಗೋವಾ ಚಿಲ್ಲಿ. ಅದು ತುಂಬಾ ಸ್ಪೆಷಲ್ ಆಗಿ ಅನಿಸ್ತು. ಅಂದ್ರೆ ಖಾರನೂ ಇತ್ತು, ಒಂಥರ ಐಸ್ ಕ್ರೀಮ್ ಟೇಸ್ಟ್ ಕೂಡ ಇತ್ತು. ತುಂಬಾ ಇಷ್ಟ ಆಯ್ತು. ಅಂದ್ರೆ ಪೇರ್ಲೆಣ್ಣೆ ಡೈರೆಕ್ಟ್ ಆಗಿ ತಿಂದಂಗಿತ್ತು ನನಗೆ. ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ಡ್ರೈ ಫ್ರೂಟ್ಸು ಇಷ್ಟ ಆಯ್ತು. ಅದೆಲ್ಲ ನಾವೇ ಇಲ್ಲಿ ರೆಡಿ ಮಾಡೋದು. ನೀವೇ ರೆಡಿ ಮಾಡೋದಾ? ಈಗೆಲ್ಲ ಲೇಬರ್ ಪ್ರಾಬ್ಲಮ್ ಅಲ್ಲ, ಜಾಸ್ತಿ ಹೊರಗಡೆಯಿಂದ ತರ್ತೀವಿ. ಎಷ್ಟು ವರ್ಷ ಆಯ್ತು ಇಲ್ಲಿ ಸ್ಟಾರ್ಟ್ ಆಗಿ? ಬೆಂಗಳೂರಲ್ಲಿ ಮಾಡಿ 42 ವರ್ಷ ಆಯ್ತು. ಊರಲ್ಲೇ 65 ಇಸ್ವಿ. ಊರಲ್ಲಿ ಚಿಕ್ಕಪ್ಪಯ್ಯ ನಮ್ಮ ಗೋಪಾಲಪಾದ್ಯ ಅಂತ. ಮಂಗಳೂರಾ ನಿಮ್ದು? ಸಾಲಿಗ್ರಾಮ. ಓಕೆ. ಅಲ್ಲಿಂದ ನೀವು ಮಾಡ್ಕೊಂಡು ಬಂದಿದ್ದೀರಾ ಐಸ್ ಕ್ರೀಮ್ ಅನ್ನ? ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಬೆಂಗಳೂರಲ್ಲಿ? 2 ವರ್ಷದಿಂದ ಬೆಂಗಳೂರಲ್ಲಿ. ನಿಮ್ಮ ಪಕ್ಕ ಫ್ಯಾನ್ ನಾನು. ಯಕ್ಷಗಾನ ಎಲ್ಲ ತುಂಬಾ ನೋಡಿದ್ದೀನಿ. ಯಕ್ಷಗಾನದ ಜೊತೆಗೆ ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ದೀರಾ, ತುಂಬಾ ಖುಷಿ ಆಗುತ್ತೆ. ಫ್ಯಾನ್ ಇಂತದೆ ಎಲ್ಲ ಫ್ಯಾನ್ ತಿರುಗ್ತಾ ಇರುತ್ತೆ. ಇಲ್ಲ, ನಿಜವಾಗ್ಲೂ ಅಂದ್ರೆ ಲೇಡೀಸೇ ನಾಚ್ಕೋಬೇಕು, ಅಷ್ಟು ಚೆನ್ನಾಗಿ ನೀವು ಯಕ್ಷಗಾನ ಪಾತ್ರವನ್ನ ಮಾಡಿ ತೋರಿಸಿದ್ದೀರಾ. ಅದೊಂದು ಹಾಬಿ. ಮೋಹಿನಿ ಪಾತ್ರವಂತೂ ಇವತ್ತಿಗೂ ಕಣ್ಮುಂದೆ ಇದೆ. ಅಷ್ಟು ಭಸ್ಮಾಸುರ ಮೋಹಿನಿ ತುಂಬಾ ಇಷ್ಟ ಆಗುವಂತಹ ಪಾತ್ರ ಅದು. ಆರ್ಟ್. ಆದ್ರೆ ಆರ್ಟ್ ಇರೋದು ಬದುಕಿಗೆ. ನಾನು ವ್ಯವಹಾರವನ್ನು ಕೂಡ ಜೀವನಕ್ಕಾಗಿ ಇದನ್ನ ಮಾಡ್ತಾ ಇದ್ದೀರಾ? ಓಕೆ. ಅಂದ್ರೆ ವ್ಯವಹಾರವೂ ಕೂಡ ಆರ್ಟೇ ಆಗ್ಬೇಕು ಅಂತ ಹೇಳುವುದು. ಹೌದು, ದುಡ್ಡು ಮಾಡ್ಲಿಕ್ಕಲ್ಲ ಅದು ಇರೋದು. ನಿಜ ನಿಜ. ಉದ್ಯೋಗ. ಒಳ್ಳೆ ಕ್ವಾಲಿಟಿ ಕೊಡಿ, ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು. ಒಳ್ಳೇದಾಗ್ಲಿ ನಿಮ್ಗೆ. ಓಕೆ.